ಹುಬ್ಬಳ್ಳಿಯ ಕಾಲೇಜು ವಿದ್ಯಾರ್ಥಿನಿ ನೇಹಾ ಹಿರೇಮಠ ಹತ್ಯೆ ಖಂಡಿಸಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ದೇವರಬೆಳಕೆರೆ ಗ್ರಾಮಸ್ಥರು ನಗರಸನಹಳ್ಳಿ ವೀರೇಶ್ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಗ್ರಾಮದಾದ್ಯಂತ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಗ್ರಾಮಸ್ಥರು ಮೈಲಾರಲಿಂಗೇಶ್ವರ ದೇವಸ್ಥಾನ ಬಳಿ ಕ್ಯಾಂಡಲ್ ಹಿಡಿದು ಮೌನಾಚರಣೆ ಮಾಡಿದರು. ನೇಹಾ ಹತ್ಯೆಗೈದ ಫಯಾಜ್ನನ್ನ ಗಲ್ಲಿಗೇರಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದರು. ನೇಹಾ ಹಿರೇಮಠ ಅವರಿಗೇನು ಇವತ್ತು ಕೊಲೆ ಆಗಿದೆ, ಇದು ಅವರಿಗೆ ನ್ಯಾಯ ಸಿಗಬೇಕು ಅಂತಂದೇಳಿ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ. ನಮ್ಮ ರಾಜ್ಯ ಸರ್ಕಾರ ಹಾಗೂ ನಮ್ಮ ಹೋಮ್ ಮಿನಿಸ್ಟ್ರು ಏನು ಉದ್ದಟತನದ ಉತ್ತರಗಳು ಕೊಡ್ತಾ ಇದ್ದಾರೆ, ಇದು ಅವರ ವೈಯಕ್ತಿಕ ಅಂತಂದೇಳಿ ಆ ಮಾತು ಕೂಡ ಖಂಡಿಸ್ತಾ ಇದ್ದೀವಿ. ಯಾಕಂದರೆ ಇವರು ಮೊದಲಿಗೆ ನಾನು ಹೋಮ್ ಮಿನಿಸ್ಟ್ರ್ ಆದಂಥ ಪರಮೇಶ್ವರ್ ಅವ್ರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ, ತಮಗೆ ಲವ್ ಜಿಹಾದ್ ಅಂದರೆ ಏನು ಅಂತ ಫಸ್ಟ್ ಗೊತ್ತಿದೆಯಾ ಅಂತ. ಖಂಡಿತವಾಗಿ ಅವ್ರಿಗೆ ಗೊತ್ತಿಲ್ಲ. ನಿಮ್ಮ ಮಾಧ್ಯಮ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೀನಿ, ಲವ್ ಮತ್ತು ಜಿಹಾದ್ ಇದು ಎರಡು ಪದ. ಲವ್ ಅನ್ನೋದು ಒಂದು ಆಂಗ್ಲ ಪದ, ಜಿಹಾದ್ ಅನ್ನೋದು ಇದು ಒಂದು ಅರಬಿಕ್ ಪದ. ಅಂದರೆ ಪ್ರೇಮದಿಂದ ಜಿಹಾದ್ ಮಾಡಿ ನಮ್ಮ ಬಹುಸಂಖ್ಯಾತ ಹಿಂದೂ ಇರ್ತಕ್ಕಂಥ ನಮ್ಮ ಭಾರತ ರಾಷ್ಟ್ರದಲ್ಲಿ ಮುಸಲ್ಮಾನರು ಅಲ್ಪಸಂಖ್ಯಾತರಿದ್ದಾರೆ. ನಮ್ಮ ಹೆಣ್ಣು ಮಕ್ಕಳನ್ನು ತಯಾರು ಮಾಡೋಂಥ ಫ್ಯಾಕ್ಟ್ರಿ ಮಾಡಬೇಕು ಅಂತಂದೇಳಿ ಈ ಲವ್ ಜಿಹಾದ್ನಲ್ಲಿ ಅವರನ್ನು ಒದಗಿಸಿ ಅವರಲ್ಲಿ ಮಕ್ಕಳನ್ನು ತಯಾರು ಮಾಡಿ ಅದಾದ ನಂತರ ಅವರನ್ನು ISIS ಉಗ್ರರಂಥ ಉಗ್ರಗಾಮಿಗಳಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಸಾಕಷ್ಟು ತಾವೆಲ್ಲ ನೋಡಿದಿರಿ, ಕೇರಳ ಸ್ಟೋರಿ ಆಗಿರ್ಬೋದು, ಅನೇಕ ಸ್ಟೋರಿಗಳಾಗಿದ್ದಾವೆ, ಡೆಲ್ಲಿ ಸ್ಟೋರಿ ಆಗಿರ್ಬೋದು, ಈಗ ಕರ್ನಾಟಕದಲ್ಲೂ ಕೂಡ ಆಗೋಯಿತು. ನೇಹಾ ಹಿರೇಮಠ ಅವರಿಗೆ ಬಹಳ ಅನ್ಯಾಯ ಆಗಿದೆ. ನಾವು ನಮ್ಮ ಇಡೀ ಒಂದು ರಾಷ್ಟ್ರವೇ ನಾಚಿಕೆ ಪಡುವಂಥ ವಿಷಯ. ಅಷ್ಟು ನಾವೆಲ್ಲರೂ ಅವರಿಗೆ ನ್ಯಾಯ ಕೊಡಿಸ್ಬೇಕಾಗಿದೆ. ಆಮೇಲೆ ಇದು ಲವ್ ಜಿಹಾದ್ ಅಂತ ನಾನು ಕೂಡ ಅದನ್ನೇ ಹೇಳೋದು. ಯಾಕಂದರೆ ಒಬ್ಬ ಮುಸಲ್ಮಾನ ಹಾಗೂ ಒಬ್ಬ ಹಿಂದೂ ಹುಡುಗಿಯ ನಡುವೆ ಆಗಿರೋದ್ರಿಂದ ಇದನ್ನು ಲವ್ ಜಿಹಾದ್ ಅಂತಲೇ ಹೇಳಬೇಕಾಗುತ್ತೆ. ಅದೇ ಒಬ್ಬ ಹಿಂದೂ ಹುಡುಗಿಯ ನಡುವೆ ಇದ್ದರೆ ಅದು ಅವರ ವೈಯಕ್ತಿಕ ಆಗುತ್ತೆ. ಇದು ಯಾವುದೇ ಕಾರಣಕ್ಕೂ ವೈಯಕ್ತಿಕ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗೆ ಇನ್ನೊಂದು ಮಾತು ನಾನು ಏನು ಹೇಳಬೇಕು ಅಂದರೆ, ಮುಂದೆ ನಮ್ಮ ಎಲ್ಲ ಸಹೋದರಿಯರಿಗೂ ನಿಮಗೆ ಯಾವುದೇ ಥರ ಇದೇ ರೀತಿ ತೊಂದರೆ ಆದರೆ ನಿಮ್ಗೆ ಗೊತ್ತಿರೋ ಯಾವುದೇ ಹಿಂದೂ ಹೋರಾಟ ಸಂಘಟನೆಗಳು, ಹಿಂದೂ ಪರ ಸಂಘಟನೆಗಳಿದ್ದರೆ ಮೂಲಕ ನೀವು ತಿಳಿಸ್ಬಹುದು. ನಾವೆಲ್ಲರೂ ನಿಮ್ಮ ಸಹಾಯಕ್ಕಿರ್ತೀವಿ. ಹಾಗೆ ನಮ್ಮ ಎಲ್ಲ ಹಿಂದೂ ಸಹೋದರರು ಹಾಗೂ ತಂದೆ ತಾಯಿಗಳಿಗೆ ಮೊದಲು ನಾವು ಇದ್ರ ಬಗ್ಗೆ ಶಿಕ್ಷಣ ಕೊಡಬೇಕು. ಲವ್ ಜಿಹಾದ್ ಅಂದರೆ ಏನು, ಮತಾಂತರ ಮಾಡೋದಕ್ಕೆ ಏನೇನೆಲ್ಲ ಕುತಂತ್ರಗಳನ್ನ ಮಾಡ್ತಾರೆ, ಇದನ್ನೆಲ್ಲ ನಾವು ತಿಳಿಸಿದಾಗ ಅವ್ರ ಮಕ್ಕಳಿಗಾಗಲಿ ಬೇರೆಯವ್ರಿಗಾಗಲಿ ಎಲ್ಲರಿಗೂ ತಿಳಿಸಿದಾಗ ನಾವು ಎಚ್ಚೆತ್ಕೊಳ್ತೀವಿ.